Dear students, welcome to our English online classes. So, I am J.R. Dasar, teacher of English. So, in this class, we are going to learn about one of the best writer. Who's that? Yes, Ramaswamy Venkataramana. Ramaswamy Venkataramana was a lawyer, independent activist and politician who served as a union minister of our country, and he was the 8th president of India. Yes, or ವೆಂಕಟರಮಣ ಅಂತಕ್ಕಂತಹ ಈ ಒಬ್ಬ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ರಾಜಕಾರಣಿ ಅಂತ ಹೇಳ್ಬೋದು. ಸೊ ವಾಸ್ ಎನ್ ಅಡ್ವೊಕೇಟ್, ಒಬ್ಬ ಮುತ್ಸದಿಯ ವಕೀಲರು, ಆ್ಯಂಡ್ ಇಂಡಿಪೆಂಡೆಂಟ್ ಆಕ್ಟಿವಿಸ್ಟ್, ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿ, ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎ ಗ್ರೇಟ್ ಪೊಲಿಟಿಷಿಯನ್, ಒಬ್ಬ ರಾಜಕೀಯ ನಿಪುಣ, ಹೂ ಸರ್ವ್ಡ್ ಆ್ಯಸ್ ಎ ಯೂನಿಯನ್ ಮಿನಿಸ್ಟರ್. ಯೂನಿಯನ್ ಮಿನಿಸ್ಟರ್ ಆಗಿ ಇವರು ತಮ್ಮ ಸೇವೆಯನ್ನು ಹೊಂದುತ್ತಾರೆ ಆಫ್ ಅವರ್ ಕಂಟ್ರಿ. ಭಾರತ ದೇಶದ ಒಬ್ಬ ಯೂನಿಯನ್ ಕೇಂದ್ರಾಡಳಿತದ ಮಂತ್ರಿಯಾಗಿ, ಆ್ಯಂಡ್ ಹಿ ವಾಸ್ ದ 8th ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ 8ನೇಯ ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ಹೊಂದಿರತಕ್ಕಂತಹ ವ್ಯಕ್ತಿ, ಪ್ರೆಸಿಡೆಂಟ್, ಅಧ್ಯಕ್ಷರು ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ he was introduced about the a remarkable and milestone achievement and a great one of the thinker and as well as a politician leader, and he was the great personality of in the our Indian constitutions. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಕುರಿತು ತಮ್ಮ ಲೇಖನಗಳನ್ನು ಈ ಒಂದು ಗದ್ಯದಲ್ಲಿ ಅವರು ಹೇಳಲಿಕ್ಕೆ ಹೊರಟಿದ್ದಾರೆ. ಸೊ ಆ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಸೊ he was the father of our Indian constitutions. ಭಾರತದ ಸಂವಿಧಾನದ ಒಬ್ಬ ಜನಕ ಅಂತೇಳಿ ಕರೀತಾರೆ. ಆ್ಯಂಡ್ ಆಸ್ ವೆಲ್ ಆಸ್ he was a great noble person in the Dalita peoples there. Now we are going to the first thing what we'll say. Okay, one trait which marked Baba Saheb during his student days, and in fact throughout his life was that he was a voracious reader. He had an insatiable thirst for books. He bought books by curtailing his daily needs. ಇಲ್ಲಿ ಅಂಬೇಡ್ಕರ್ ಅವರ ಒಂದು ಜೀವನ ವೃತ್ತಾಂತವನ್ನು ನಾವಿಲ್ಲಿ ನೋಡಿದಾಗ ಏನಾಗದ, ಅತಿ ವೈಶಿಷ್ಟ್ಯತೆಯಿಂದ ಕೂಡಿರ್ತಕ್ಕಂಥದ್ದು. ಯಾಕೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ. ಒನ್ ಟ್ರೇಟ್ ಇಟ್ ಮೀನ್ಸ್ ಅ ಕ್ಯಾರೆಕ್ಟರ್, ಒಂದು ಲಕ್ಷಣ ಅಂತ ಹೇಳ್ಬೋದು. ಒನ್ ಟ್ರೇಟ್ ವಿಚ್ ಮಾರ್ಕ್ಡ್ ಬಾಬಾ ಸಾಹೇಬ್ ಅವರನ್ನು ಗುರುತಿಸಲಿಕ್ಕೆ ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಥವಾ ಒಂದು
ಲಕ್ಷಣ ಅಂತ ಹೇಳ್ಬೋದು. ಏನ ಲಕ್ಷಣಗಳು? ಡ್ಯೂರಿಂಗ್ ಈಸ್ ಸ್ಟೂಡೆಂಟ್ ಡೇಸ್, ಅಂಬೇಡ್ಕರ್ ಅವರ ತಮ್ಮ ಬಾಲ್ಯದ ಜೀವನದಲ್ಲಿ, ಅಂದರೆ ವಿದ್ಯಾರ್ಥಿಯ ಒಂದು ಜೀವನದಲ್ಲಿ, ಡ್ಯೂರಿಂಗ್ ಈಸ್ ಸ್ಟೂಡೆಂಟ್ ಡೇಸ್, ವಿದ್ಯಾರ್ಥಿಯ ಒಂದು ದಿನಗಳಲ್ಲಿ, ಆ್ಯಂಡ್ ಇನ್ ಫ್ಯಾಕ್ಟ್ ಥ್ರೋ ಔಟ್ ಹೀಸ್ ಲೈಫ್, ಥ್ರೋ ಔಟ್ ಹೀಸ್ ಲೈಫ್, ಅವರ ಸಂಪೂರ್ಣವಾಗಿರ್ತಕ್ಕಂತಹ ಜೀವನದುದ್ದಕ್ಕೂ ಅವ್ರು ಏನು ಮಾಡಿದ್ದಾರೆ? ದ್ಯಾಟ್ ಹಿ ವಾಸ್ ಎ ವೊರಾಸಿಯಸ್ ರೀಡರ್. ವೊರಾಸಿಯಸ್ ರೀಡರ್. ಇಲ್ಲಿ ನೋಡ್ರಿ, ವೊರಾಸಿಯಸ್ ರೀಡರ್ ಅಂದ್ರೆ ಓದತಕ್ಕಂತಹ ದಾಹವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ನಾವು ಇಲ್ಲಿ ಏನು ಕರಿತೀವಿ? ವೊರಾಸಿಯಸ್ ರೀಡರ್ ಅಂತೇಳಿ ಕರಿತೀವಿ. ಓಕೆ, ಈ ವೊರಾಸಿಯಸ್ ರೀಡರ್ ಅಂತಕ್ಕಂಥ ಈ ವರ್ಡ್ ಏನಾಗ್ತದೆ? ಇಟ್ಸ್ ರೀಪ್ರೆಸೆಂಟ್ ದ ಕೊಲೊಕೇಶನ್ಸ್. Collocation and as well as a one word substitute. ಈ ಎರಡೂ ಬರ್ತದ್ರಿ ಇಲ್ಲಿ. ಕೊಲೊಕೇಶನ್ ಆಗುತ್ತದೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಆಗ್ತದೆ. ವೊರಾಸಿಯಸ್ ರೀಡರ್ ಅಂತಕ್ಕಂಥದ್ದು ಇದು ನಿಮಗೆ ನೆನಪಿರಲಿ. ಓಕೆ, ಹಿ ವಾಸ್ ಎ ವೊರಾಸಿಯಸ್ ರೀಡರ್. ದೆನ್ ಹಿ ಹ್ಯಾಡ್ ಆನ್ ಇನ್ಸಸೈಬಲ್ ಥರ್ಸ್ಟ್. ಇದು ಕೂಡ ಏನಾಗ್ತದ್ರಿ? ಇಟ್ಸ್ ಎ ಕೊಲೊಕೇಶನ್. ಈಸ್ ಆಲ್ಸೋ ಎ ಕೊಲೊಕೇಶನ್ ಆ್ಯಂಡ್ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಆಲ್ಸೋ. ಎಸ್, ಇನ್ಸಸೈಬಲ್ ಥರ್ಸ್ಟ್ ಫಾರ್ ಬುಕ್ಸ್ ಅಂದ್ರೆ ಪುಸ್ತಕಗಳನ್ನು ಓದುವುದಾದರೆ ಅವರಿಗೆ ಎಲ್ಲಿದರಲ್ಲಿಂದ ಏನಂದ್ರೆ ಬಲು ಪಂಚಪ್ರಾಣ ಅಂತ ಹೇಳ್ತಾರೆ. ಅಷ್ಟು ಪುಸ್ತಕಗಳನ್ನು ಓದಬೇಕಂತಕ್ಕಂತಹ ಮಹದಾಸೆ, ಅತಿಯಾದ ಆಸಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ. ಈ ಬಾಟ್ ಬುಕ್ಸ್ ಬೈ ಕರ್ಟೈಲಿಂಗ್ ಈಸ್ ಡೈಲಿ ನೀಡ್ಸ್. ಕರ್ಟೈಲಿಂಗ್ ಈಸ್ ಡೈಲಿ ನೀಡ್ಸ್. ಸಾಕಷ್ಟು ಸಮಯವನ್ನು ಏನು ಮಾಡ್ತಿರ್ತಾರೆ? ತಮ್ಮ ದಿನನಿತ್ಯದ ಕೆಲಸಗಳನ್ನು ಮೊಟಕುಗೊಳಿಸಿ, ಕರ್ಟೈಲಿಂಗ್ ಡೈಲಿ ನೀಡ್ಸ್, ದಿನನಿತ್ಯದ ಚಟುವಟಿಕೆಗಳನ್ನು ಮೊಟಕುಗೊಳಿಸಿ ಅವರು ಹೆಚ್ಚಾಗಿ ಏನು ಮಾಡ್ತಿರ್ತಾರೆ? ಅಧ್ಯಯನದಲ್ಲಿ ತೊಡಗಿರುತ್ತಾರೆ. ಅವರಲ್ಲಿರ್ತಕ್ಕಂತಹ ಒಂದು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಅಂತ ನಾವಿಲ್ಲಿ ಕರಿಬಹುದು. ಓಕೆ, ಡನ್. Yes, in New York, he is said to have purchased about 2,000 old books, and it is recorded that at the time of second round table conference in London, he bought so many books that they had to be sent to India in 32 box. ಇಲ್ಲಿ ನೋಡ್ರಿ, ಒಂದು ದಾಖಲೆಯ ರೂಪದಲ್ಲಿ ಬರೆದಿರ್ತಕ್ಕಂಥ ಒಂದು ವಿಶೇಷತೆ ಏನಂದ್ರೆ, ಇನ್ ನ್ಯೂಯಾರ್ಕ್ನಲ್ಲಿ he is said to have purchased about 2,000 old books. ನ್ಯೂಯಾರ್ಕ್ನಲ್ಲಿ ಅವ್ರು ಏನು ಮಾಡ್ತಾರೆ? 2,000 ಹಳೆಯ ಪುಸ್ತಕಗಳನ್ನು ಅವ್ರು ಏನು ಮಾಡ್ತಾರೆ? he purchased it. ಅವುಗಳೆಲ್ಲವನ್ನ ಏನು ಮಾಡ್ತಾರೆ? ಖರೀದಿಸ್ತಾರೆ. ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್, ಅದು ದಾಖಲೆಯ ರೂಪದಲ್ಲಿ ಅದ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಈಸ್ ರೆಕಾರ್ಡೆಡ್ ದ್ಯಾಟ್ at the time of the second round table conference in London. ಯಾವುದು ದಾಖಲೆಯ ರೂಪದಲ್ಲಿದೆ? ಎಸ್, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್, ಎರಡನೆಯ ದುಂಡು ಮೇಜಿನ ಪರಿಷತ್ತು ಅಥವಾ ಒಂದು ಸಮ್ಮೇಳನ ಎಲ್ಲಿ ನಡೀತದೆ? ಇನ್ ಲಂಡನ್ನಲ್ಲಿ ನಡೆದಿರ್ತದೆ.
ಎರಡನೆಯ ದುಂಡು ಮೇಜಿನ ಸಮ್ಮೇಳನ. ದಟ್ ಈಸ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಇನ್ ಲಂಡನ್. ಎಸ್, he bought so many books that they had to be sent to India in 32 boxes. ದಾಖಲೆ ರೂಪದಲ್ಲಿ ಏನಿದೆ, 32 ಪೆಟ್ಟಿಗೆಗಳನ್ನು ಹೊಂದಿರತಕ್ಕಂತಹ ಪುಸ್ತಕಗಳನ್ನು ಅಂಬೇಡ್ಕರ್ ಅವರು ಏನು ಮಾಡ್ತಾರೆ, ಭಾರತ ದೇಶಕ್ಕೆ ರಫ್ತು ಮಾಡ್ತಾರೆ, ಭಾರತ ದೇಶಕ್ಕೆ ಕಳಿಸಿಕೊಡ್ತಾರೆ ಅನ್ನತಕ್ಕಂಥದ್ದು ದಾಖಲೆಯ ರೂಪದಲ್ಲಿದೆ. ಇನ್ನೊಂದು ಏನದ, ನ್ಯೂಯಾರ್ಕ್ಗೆ ಹೋಗಿರ್ತಕ್ಕಂಥ ಸಮಯದಲ್ಲಿ ಅಲ್ಲಿ ಅವ್ರು ಏನು ಮಾಡ್ತಾರೆ, ಎಸ್, ಹಿ ಪರ್ಚೇಸ್ಡ್ 2000 ಓಲ್ಡ್ ಬುಕ್ಸ್ ಇನ್ ನ್ಯೂಯಾರ್ಕ್. And the second fact is when he went to the London, at that time the second round table conference held. Yes, the begin in the London. So he purchased so many books and he sent to be India in 32 boxes. 32 ಪೆಟ್ಟಿಗೆಗಳಲ್ಲಿ ಅವರು ಏನು ಮಾಡ್ತಾರೆ, ಪುಸ್ತಕಗಳನ್ನು ಭಾರತಕ್ಕೆ ಕಳಿಸ್ತಾರೆ. ಸೊ ಆಫ್ಟರ್ ದ್ಯಾಟ್ it is important to record here one major influence on Dr. Ambedkar. While in the USA, he was drawn to the 14th Amendment of the Constitution of the USA, which gave freedom to the black Americans. ಈ ಅಂಬೇಡ್ಕರ್ ಅವರ ಮೇಲೆ ಕೆಲವೊಂದಿಷ್ಟು ಅಂಶಗಳು ಏನಾಗ್ತವೆ, ಪ್ರಭಾವ ಬೀರ್ತವೆ. ದ್ಯಾಟ್ಸ್ ದ ಇನ್ಫ್ಲೂಯೆನ್ಸಸ್. ಪ್ರಭಾವವನ್ನು ಬೀರ್ತದೆ. ಆ ಪ್ರಭಾವ ಏನಂದ್ರಲ್ಲೇ, ಇಟ್ ಈಸ್ ಇಂಪಾರ್ಟೆಂಟ್ ಟು ರೆಕಾರ್ಡ್ ಹಿಯರ್ ಒನ್ ಮೇಜರ್ ಇನ್ಫ್ಲೂಯೆನ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆನ್ ದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂಬೇಡ್ಕರ್ ಅವರ ಮೇಲೆ ಬೀರಿದಂಥ ಅತಿಯಾಗಿ ಪ್ರಭಾವ ಬೀರಿರ್ತಕ್ಕಂಥ ಒಂದು ಘಟನೆ ಏನಂದರೆ, while in the USA, United States of America, he was drawn to the 14th Amendment of the Constitution of the USA. 14ನೇ ಒಂದು ಏನು ಕಾಯ್ದೆ ಇದೆ, ಆ ಕಾಯ್ದೆಯನ್ನು ಎಲ್ಲಿಂದ ತೆಗೆದುಕೊಳ್ತಾರೆ, ಬೈ ದ ಕಾನ್ಸ್ಟಿಟ್ಯೂಷನ್ ಆಫ್ USA, ಅಮೇರಿಕಾದ ಸಂವಿಧಾನದಿಂದ ಪಡೆದುಕೊಳ್ತಾರೆ. ವಿಚ್ ಗೇವ್ ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಆ ಒಂದು ಅಮೇರಿಕಾದ 14ನೇ ಸಂವಿಧಾನದ ಒಂದು ಏನು ಕಾಯ್ದೆ ಇದೆ, ಆ ಕಾಯ್ದೆ ಏನು ಮಾಡಿರ್ತದೆ, ಫ್ರೀಡಮ್ ಟು ದ ಬ್ಲ್ಯಾಕ್ ಅಮೇರಿಕನ್ಸ್. ಅಮೇರಿಕಾದಲ್ಲಿರ್ತಕ್ಕಂತಹ ಕಪ್ಪು ವರ್ಣೀಯರಿಗೆ ಸಮಾನತೆ ಅಂತಕ್ಕಂಥದ್ದನ್ನು ಮತ್ತು ಸ್ವಾತಂತ್ರ್ಯತೆಯನ್ನು ಆ ಕಾಯ್ದೆ ಕಲ್ಪಿಸಿಕೊಟ್ಟಿರ್ತದೆ. ಆ ಕಾಯ್ದೆ ಇವರ ಮೇಲೆ ಏನಾಗ್ತದೆ, ಇಟ್ಸ್ ಅ ವೆರಿ ಇನ್ಫ್ಲೂಯೆನ್ಸ್ಡ್. Yes, that is yes. 14th Amendment, equal protection under law and due process of law. Yes, it's a equal protections. ಆ ಸಮಯದಲ್ಲಿ ಏನಾಗಿತ್ತಂದ್ರೆ ಕಪ್ಪು ವರ್ಣೀಯರನ್ನ ಅವ್ರು ಏನು ತುಚ್ಛ ರೀತಿಯಲ್ಲಿ ನಡೆಸಿಕೊಳ್ತಾ ಇದ್ದಾರೆ. ಆಫ್ಟರ್ ದ್ಯಾಟ್ ವೆನ್ ದೇ ಗಾಟ್ ಅ ಫ್ರೀಡಮ್, ಯಾವಾಗ ಅವರಿಗೆ 14ನೇ ಸಂವಿಧಾನದ ಮುಖಾಂತರ ಅವರಿಗೆ ಸ್ವತಂತ್ರವನ್ನು ನೀಡ್ತಾರ, ಅದು ಇವರ ಮೇಲೆ ಪ್ರಭಾವ ಆಗ್ತದೆ. Yes. After that, he saw at once the parallel of the situation for the depressed classes in India. On returning home, Baba Saheb came to be greatly influenced by the life and work of Mahatma Phule, the votary of classless society and women's uplift, the need as well as the desirability of reform impressed itself on Baba Saheb's mind, and he decided to devote all his time and talents for the amelioration of his underprivileged brother. So ಇಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ನೋಡಿ, he saw at once the parallel of the situation for the depressed classes in India. ಭಾರತದಲ್ಲಿ ಬಹುಸಂಖ್ಯಾತವಾಗಿ ಅಥವಾ ಅಲ್ಲಿ ಅತಿ ಹೆಚ್ಚಾಗಿ ಏನಾಗಿರ್ತದೆ ಅಂದರೆ ಡಿಪ್ರೆಸ್ಡ್ ಕ್ಲಾಸಸ್ ಪೀಪಲ್ಸ್,
ಸಮಾಜದಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಗಳ ಒಂದು ಸಮಾನತೆಗಾಗಿ ಇಲ್ಲಿ ಫೈಟ್ ನಡೆದಿರ್ತದೆ. ಸೊ ಇನ್ ಇಂಡಿಯಾ, ಆನ್ ರಿಟರ್ನಿಂಗ್ ಹೋಮ್, ಬಾಬಾ ಸಾಹೇಬ್ came to be greatly influenced by the life and work of ಮಹಾತ್ಮ ಫುಲೆ. ಈ ಮಹಾತ್ಮ ಫುಲೆ ಅವರು ಏನಾಗ್ತಾರೆ, ಅಂಬೇಡ್ಕರ್ ಅವರ ಮೇಲೆ ಪ್ರಭಾವವನ್ನು ಬೀರ್ತಾರೆ. ಯಾಕೆ ಅಂದರೆ, ಎಸ್, ಕಾರಣ ಏನಂದರೆ, ಇಲ್ಲಿ ದೌರ್ಜನ್ಯಕ್ಕೆ ಒಳಗಾಗಿರ್ತಕ್ಕಂತಹ ದಲಿತ ವ್ಯಕ್ತಿಗಳಿಗೋಸ್ಕರ ಇವರೇನು ಮಾಡ್ತಿರ್ತಾರೆ, ಕೆಲಸ ಮಾಡ್ತಿರ್ತಾರೆ. ಇದು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತದೆ. ಎಸ್, ದ ವೋಟರಿ ಆಫ್ ಕ್ಲಾಸ್ಲೆಸ್ ಸೊಸೈಟಿ ಆ್ಯಂಡ್ ವುಮೆನ್ಸ್ ಅಪ್ಲಿಫ್ಟ್, ತುಳಿತಕ್ಕೆ ಒಳಗಾಗಿರೋ ವ್ಯಕ್ತಿಗಳು ಮತ್ತು ಮಹಿಳೆಯರ ಸ್ಥಾನಮಾನಗಳಿಗೋಸ್ಕರ ಇವ್ರು ಏನು ಮಾಡ್ತಿರ್ತಾರೆ, ಹೋರಾಟ ಮಾಡ್ತಿರ್ತಾರೆ. ಅದು ಇವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತದೆ. ಯಾರ ಮೇಲೆ? ಅಂಬೇಡ್ಕರ್ ಮೇಲೆ. ದ ನೀಡ್ ಆಸ್ ವೆಲ್ ಆಸ್ ದ ಫಿಸಿಯಾಬಿಲಿಟಿ ಆಫ್ ರಿಫಾರ್ಮ್ ಇಂಪ್ರೆಸ್ಡ್ ಇಟ್ಸೆಲ್ಫ್ ದ ಬಾಬಾ ಸಾಹೇಬ್ ಮೈಂಡ್. ಅವಾಗ ಅಂಬೇಡ್ಕರ್ ಅವರ ವಿಚಾರಗಳು ಏನಾಗ್ತವೆ, ನಾವು ಈ ಡಿಪ್ರೆಸ್ ಕ್ಲಾಸ್ ಜನರಿಗೋಸ್ಕರ ಹೋರಾಟಕ್ಕೆ ಇಳಿಬೇಕು ಅಂತ. ಆ್ಯಂಡ್ ಹಿ ಡಿಸೈಡೆಡ್ ಟು ಡಿವೋಟ್ ಆಲ್ ಇಸ್ ಅ ಟೈಮ್ ಆ್ಯಂಡ್ ಟ್ಯಾಲೆಂಟ್ಸ್. ಅವರಲ್ಲಿರ್ತಕ್ಕಂಥ ಎಲ್ಲ ಶ್ರದ್ಧೆ ಮತ್ತು ವಿಚಾರಧಾರೆಗಳನ್ನು ತುಳಿತಕ್ಕೆ ಒಳಗಾಗಿರುವ ಜನರಿಗೋಸ್ಕರ ಮೀಸಲಿಡಲಿಕ್ಕೆ ಪ್ರಾರಂಭಿಸ್ತಾರೆ. ಫಾರ್ ದ ಅಮೆಲಿರೇಷನ್ ಆಫ್ ಹಿಸ್ ಅಂಡರ್ ಪ್ರಿವಿಲೇಜ್ಡ್ ಬ್ರದರ್. ಡಿಪ್ರೆಸ್ಡ್ ಕ್ಲಾಸ್ ಪೀಪಲ್ಸ್ ಏನಿದ್ದಾರೆ ಅವರ ಒಂದು ಅಪ್ಲಿಪ್ಮೆಂಟ್ಗಾಗಿ ಇವರು ಹೋರಾಟಕ್ಕೆ ಮುನ್ನುಗ್ತಾರೆ. ಇನ್ನು ಮುಂದೆ ಏನು ನಡೀತದೆ ಅಂತಕ್ಕಂಥ ಮತ್ತೆ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೇನೆ. ಸೊ ಅಲ್ಲಿವರೆಗೂ ಎಲ್ಲವನ್ನು ನೀವೇನು ಮಾಡಿ ಸ್ವಲ್ಪ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.